ಮೊದಲನೇ ಪ್ರಶ್ನೆ, ವರ್ಷದ ಅತ್ಯುತ್ತಮ ಉದ್ಯಮಿ ಮಹಿಳೆ 2023 ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಡಾಕ್ಟರ್ ಬೀನಾ ಮೋದಿ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಭಾರತೀಯ ನೌಕಾಪಡೆಯು ಯಾವ ವರ್ಷವನ್ನು ಇಯರ್ ಆಫ್ ನೇವಲ್ ಸಿವಿಲಿಯನ್ಸ್ ಎಂದು ಘೋಷಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, 2024. ನೆಕ್ಸ್ಟ್ ಕ್ವಶನ್, ಬ್ರಾಂಡ್ ಗಾರ್ಡಿಯನ್ಶಿಪ್ ಸೂಚ್ಯಂಕ ಪಟ್ಟಿಯ ಭಾರತದ ಉದ್ಯಮಿಗಳಲ್ಲಿ ಮೊದಲ ಸ್ಥಾನ ಪಡೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಮುಖೇಶ್ ಅಂಬಾನಿ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಭಾರತೀಯ ಕ್ರೀಡಾ ಪತ್ರಕರ್ತರ ಒಕ್ಕೂಟ ನೀಡುವ ಜೀವಮಾನ ಸಾಧನೆ ಪ್ರಶಸ್ತಿಗೆ ಭಾಜನರಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಪಿ.ಟಿ. ಉಷಾ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ವರುಣ್ ಘೋಷ್ ಯಾವ ದೇಶದ ಸೆನೆಟ್ಗೆ ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಆಸ್ಟ್ರೇಲಿಯಾ. ನೆಕ್ಸ್ಟ್ ಕ್ವಶನ್, ಪೇಟಿಎಂ ಸಂಸ್ಥೆಯ ಸ್ಥಾಪಕ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ವಿಜಯ್ ಶೇಖರ್. ನೆಕ್ಸ್ಟ್ ಕ್ವಶನ್, ಭಾರತೀಯ ಸೇನೆಯ ಉಪಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಉಪೇಂದ್ರ ದ್ವಿವೇದಿ. ನೆಕ್ಸ್ಟ್ ಕ್ವಶನ್, ಭಾರತವು ಯಾವ ದೇಶದಿಂದ ಅತಿ ಹೆಚ್ಚು ಲಿಥಿಯಂ ಅಯಾನು ಬ್ಯಾಟರಿ ಆಮದು ಮಾಡಿಕೊಳ್ಳುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ, ಚೀನಾ ದೇಶದಿಂದ. ಪ್ರಶ್ನೆ ಸಂಖ್ಯೆ 9, 2024ನೇ ಸಾಲಿನ ಭಾರತ ರತ್ನ ಪ್ರಶಸ್ತಿಗೆ ಭಾಜನರಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, 1 ಮತ್ತು 2, ಕರ್ಪೂರಿ ಠಾಕೂರ್ ಮತ್ತು ಎಲ್.ಕೆ. ಅಡ್ವಾಣಿ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆ ಜಾರಿಗೆ ಬಂದ ವರ್ಷ? ಸರಿಯಾದ ಉತ್ತರ ಆಪ್ಷನ್ ಎ, 2005ರಲ್ಲಿ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಯು-ಮಿತ್ರ ಇದು ಒಂದು ರೋಬೋಟ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ರಾಜ್ಯ ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಅಂಗೀಕರಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಉತ್ತರಾಖಂಡ್. ಪ್ರಶ್ನೆ ಸಂಖ್ಯೆ 13, ಇತ್ತೀಚೆಗೆ ನರೇಂದ್ರ ಮೋದಿ ಘೋಷಿಸಿದ ಸೂರ್ಯೋದಯ ಯೋಜನೆ ಉದ್ದೇಶವೇನು? ಸರಿಯಾದ ಉತ್ತರ ಆಪ್ಷನ್ ಡಿ, ಸಬ್ಸಿಡಿ ನೀಡಿ ಸೋಲಾರ್ ಪ್ಯಾನಲ್ ಅಳವಡಿಸುವುದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಕೇಂದ್ರ ಸರ್ಕಾರವು ಯಾವ ದೇಶದ ನಡುವಿನ ಮುಕ್ತ ಸಂಚಾರ ಆಡಳಿತ ವ್ಯವಸ್ಥೆಯನ್ನು ರದ್ದುಗೊಳಿಸಲು ನಿರ್ಧರಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಭಾರತ ಮತ್ತು ಮಯನ್ಮಾರ್. ಪ್ರಶ್ನೆ ಸಂಖ್ಯೆ 15, ಕರ್ನಾಟಕ ಸರ್ಕಾರ ಎಷ್ಟು ತಾಲೂಕುಗಳನ್ನು ತೀವ್ರ ಬರವೆಂದು ಘೋಷಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, 233. ಪ್ರಶ್ನೆ ಸಂಖ್ಯೆ 16, ಮಾಂಡವಿ ಯಾವ ನದಿಯ ಹೆಸರಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಮಹದಾಯಿ ನದಿ. ಪ್ರಶ್ನೆ ಸಂಖ್ಯೆ 17, ಲಾಲ್ ಕೃಷ್ಣ ಅಡ್ವಾಣಿಯವರ ಆತ್ಮಕಥೆಯ ಶೀರ್ಷಿಕೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಮೈ ಕಂಟ್ರಿ ಮೈ ಲೈಫ್. ನೆಕ್ಸ್ಟ್ ಕ್ವಶನ್, ಗ್ರ್ಯಾಮಿ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಸಂಗೀತ ಕ್ಷೇತ್ರಕ್ಕೆ. ಪ್ರಶ್ನೆ ಸಂಖ್ಯೆ 19, 7ನೇ ಹಿಂದೂ ಮಹಾಸಾಗರ ಸಮ್ಮೇಳನ ಯಾವ ದೇಶದಲ್ಲಿ ನಡೆಯುತ್ತಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಆಸ್ಟ್ರೇಲಿಯಾದಲ್ಲಿ. ಪ್ರಶ್ನೆ ಸಂಖ್ಯೆ 20, ವ್ಯಾಯಾಮ ವಾಯುಶಕ್ತಿ 24 ಎಲ್ಲಿ ನಡೆಯಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ರಾಜಸ್ಥಾನದ ಪೋಖ್ರಾನ್. ನೆಕ್ಸ್ಟ್ ಕ್ವಶನ್, 2024ರಲ್ಲಿ ಭಾರತ ರತ್ನ ಪ್ರಶಸ್ತಿ ವಿಜೇತರು. ಮೊದಲನೇದಾಗಿ ಕರ್ಪೂರಿ ಠಾಕೂರ್, ಬಿಹಾರದ ಮಾಜಿ ಮುಖ್ಯಮಂತ್ರಿ. ನೆಕ್ಸ್ಟ್, ಲಾಲ್ ಕೃಷ್ಣ ಅಡ್ವಾಣಿ, ಉಪ ಪ್ರಧಾನಮಂತ್ರಿ. ನೆಕ್ಸ್ಟ್, ಪಿ ನರಸಿಂಹರಾವ್, ಮಾಜಿ ಪ್ರಧಾನಮಂತ್ರಿ. ನೆಕ್ಸ್ಟ್, ಚೌಧರಿ ಚರಣ್ ಸಿಂಗ್, ಮಾಜಿ ಪ್ರಧಾನಮಂತ್ರಿ.
ನೆಕ್ಸ್ಟ್ MS ಸ್ವಾಮಿನಾಥನ್, ಹಸಿರು ಕ್ರಾಂತಿಯ ಪಿತಾಮಹ.